ಹರಿಃ ಓಂ ಆಪಾದಮೌಳಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92 ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ 10 ಜನ ವರದರನ್ನು ಜೀವರು ಸಮುದಾಯವಾಗಿ ಜೀವರ ಪ್ರಕರಣವನ್ನು ಶ್ರೀ ಪುರಂದರದಾಸರು ಪರಿಚಯಿಸುತ್ತಿದ್ದಾರೆ. 10 ಎಂಬುದು ಅನಂತ ಸಂಖ್ಯಾವಾಚಿ. ಪರಸ್ಪರ 10 ಜನರು ಭಿನ್ನರಾಗಿದ್ದಾರೆ. ಆದ್ದರಿಂದ ಅನಂತ ಜೀವರಿದ್ದರೂ ಎಲ್ಲರೂ ಭಿನ್ನ ಭಿನ್ನ ಜೀವರು ಎಂಬ ಮುಖ್ಯ ಅಂಶವನ್ನು ತಿಳಿದುಕೊಳ್ಳಬೇಕು. ಭಿನ್ನರಾಗಿದ್ದ ಕೂಡಲೇ ಅವರ ಸ್ವಭಾವವು ಸಹ ಭಿನ್ನವಾಗಿರುವುದರಿಂದ ಭಿನ್ನವಾದ ಸ್ವಭಾವವು ನೀಚ, ಮಧ್ಯಮ, ಉತ್ತಮ ರೀತಿಯಲ್ಲಿರುವುದರಿಂದ ತಾರತಮ್ಯೋಪೇತವಾಗಿದೆ ಎಂದು ತಿಳಿಯಬೇಕು. ಜೀವಗಣ ಅನಂತ ಜೀವಗಣ ಹರೇರನುಚರಾಃ ನೀಚೋಚ್ಚ ಭಾವಂ ಗತಃ ಎಂಬುದನ್ನು ನಮ್ಮ ಲಕ್ಷಣಗಳು, ಜೀವನ ಲಕ್ಷಣವನ್ನು ನಾವು ಚೆನ್ನಾಗಿ ತಿಳಿದಿರಬೇಕು. ಜೀವ ಎಂದರೆ ಉಪಜೀವ್ಯ, ಜೀವಿಸಿಕೊಂಡು ಇರುವುದು ಎಂದರ್ಥ. ಯಾರನ್ನು ಜೀವಿಸಿಕೊಂಡಿರುವುದು ಅಂದರೆ ಭಗವಂತನನ್ನು ಜೀವಿಸಿಕೊಂಡಿರುವುದರಿಂದ ನಾವು ಜೀವ ಎಂದ ಹೆಸರು. ಅದನ್ನು ಹರೇರನುಚರಾಃ ಎಂಬ ಶಾಸ್ತ್ರದ ಮಾತಿನಿಂದ ತಿಳಿಸಲ್ಪಟ್ಟಿದ್ದಾರೆ. ನಾವು ಅಂದರೆ ಜೀವರು ಎಂದೆಂದಿಗೂ ಅಸ್ವತಂತ್ರರೇ. ಆ ಅಸ್ವತಂತ್ರ ಎಂಬತಕ್ಕಂಥದ್ದು ಶತಾಂಶದಲ್ಲಿ ನಮಗೆ ಅನುಭವಕ್ಕೆ ಬಂದಾಗ ನಾವು ಮೋಕ್ಷದಲ್ಲಿರುತ್ತೇವೆ ಅಂತ ತಿಳಿಯಬೇಕು. ಸಂಸಾರಾವಸ್ಥೆಯಲ್ಲಿ ಭ್ರಮಾಲೋಕದಲ್ಲಿ ನಾನು ಸ್ವತಂತ್ರನಂತೆ ಭ್ರಮಿಸುತ್ತೇವೆ. ಎಲ್ಲವೂ ನನ್ನ ಕೈಲಿದೆ, ನಾನೇ ಮಾಡುತ್ತೇನೆ, ನನ್ನ ತಿಳುವಳಿಕೆ ನನ್ನದೇ ಹೆಚ್ಚು ಎಂಬ ಪಾರಪತ್ಯವನ್ನು ಎಲ್ಲ ಜೀವರು ಅಂದುಕೊಳ್ಳುತ್ತಾರೆ. ಈ ಅಂದುಕೊಳ್ಳುವುದಕ್ಕೆ ಭ್ರಮೆ ಎಂದು ಹೆಸರು. ಏಕೆಂದರೆ ಯಾವುದು ಅಂದುಕೊಳ್ಳುವುದು, ಯಾವುದು ಇಲ್ಲವೋ ಅದನ್ನು ಅಂದುಕೊಳ್ಳುತ್ತಾರೆ. ಇರುವುದನ್ನು ಅಂದುಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಯಾವುದು ಸಹಜ ಸ್ಥಿತಿ ಇರುತ್ತದೋ ಅದು ಎಂದೂ ನಾಶವಾಗುವುದಿಲ್ಲ. ಯಾವುದು ಅಸಹಜವೋ ಅದು ನಮಗೆ ಭ್ರಮೆ, ಕಲ್ಪಿತ ಎಂದು ಹೆಸರು. ಜೀವ ಎಂಬತಕ್ಕಂಥ ಹಣೆಪಟ್ಟಿಯೇ ಉಪಜೀವ್ಯ, ಅನುಚರರು ಎಂಬುದನ್ನು ತೋರಿಸಿಕೊಡ್ತಾ ಇದೆ. ಆದ್ದರಿಂದ ಜೀವನ ಮುಖ್ಯ ಲಕ್ಷಣ ಏನು? ಅವನಲ್ಲಿ ಕರ್ತೃತ್ವವಿದೆ, ಅದು ಅಸ್ವಾತಂತ್ರ್ಯ ಕರ್ತೃತ್ವ. ಅವನಲ್ಲಿ ಪ್ರಯತ್ನವಿದೆ, ಅದು ಅಸ್ವಾತಂತ್ರ್ಯ ಪ್ರಯತ್ನ. ಮತ್ತು ಅವನು ಕರ್ಮ ಮಾಡುತ್ತಾನೆ, ಅದು ಭಗವಂತನ ದಯೆಯಿಂದ ಮಾಡುತ್ತಾನೆ. ಹಾಗಾದರೆ ಕರ್ತೃತ್ವ, ಪ್ರಯತ್ನ ಮತ್ತು ಕರ್ಮ ಎಂಬುದು ಪ್ರತಿಯೊಬ್ಬ ಜೀವರ ಲಕ್ಷಣವಾಗಿದೆ. ಈ ಲಕ್ಷಣವನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ ಲಕ್ಷ್ಯ ಮಾತ್ರ ವ್ಯಾಪಕ ವೃತ್ತಿ ಧರ್ಮ ಲಕ್ಷಣ ಅಂತ ನಾವು ತಿಳಿಯಬೇಕು. ಲಕ್ಷ್ಯೇತರವಾಗಿ ಅಥವಾ ಏಕದೇಶ ಲಕ್ಷ್ಯದಲ್ಲಿ ವ್ಯಾವೃತವಾಗಿದ್ದರೆ, ಅದರ ವ್ಯಾಪ್ತಿ ಇದ್ದರೆ ಅದು ಲಕ್ಷಣ ಎನಿಸುವುದಿಲ್ಲ. ಲಕ್ಷ್ಯೇತರದಲ್ಲಿದ್ದರೆ ಅದಕ್ಕೆ ಅತಿ ವ್ಯಾಪ್ತಿ ಎಂದು ಹೆಸರು. ಲಕ್ಷ್ಯದಲ್ಲೇ ಕೆಲವು ಕಡೆ ಇದ್ದು ಕೆಲವು ಕಡೆ ಇಲ್ಲದೇ ಇದ್ದರೆ ಅವ್ಯಾಪ್ತಿ ಎಂದು ಹೆಸರು. ಸಮವ್ಯಾಪ್ತಿ ಇದ್ದರೆ ಮಾತ್ರ ಲಕ್ಷಣ.
ಆದ್ದರಿಂದ ಜೀವನ ಲಕ್ಷಣ ಅಸ್ವಾತಂತ್ರ್ಯ, ಕರ್ತೃತ್ವ, ಪ್ರಯತ್ನತ್ವ ಮತ್ತು ಕರ್ಮತ್ವ. ಇದು ಮೂರು ಎಲ್ಲ ಜೀವನ ಲಕ್ಷಣವಾಗಿದೆ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಹಾಗಾದರೆ ಈ ತಿಳುವಳಿಕೆಯಿಂದ ನಮಗೆ ಉಂಟಾಗಬಹುದಂಥ ಫಲ ಏನು ಅಂದರೆ, ಭಗವಂತ ಸ್ವತಂತ್ರ, ಭಗವಂತ ಸಾರ್ವಭೌಮ, ಭಗವಂತ ಪೂರ್ಣಶಕ್ತ, ಭಗವಂತನೇ ಎಲ್ಲ ಕರ್ಮಗಳನ್ನು ಮಾಡುವವ. ನಾಹಂ ಕರ್ತ ಹರಿಕರ್ತ ಎಂಬ ಭಾವನೆ ಸ್ಫುಟವಾಗಿ ನಮ್ಮಲ್ಲೇ ಉದಯಿಸುತ್ತದೆ. ಇದನ್ನು ಶ್ರೀಕೃಷ್ಣ ಪರಮಾತ್ಮ 14ನೇ ಅಧ್ಯಾಯದ 18ನೇ ಶ್ಲೋಕದಿಂದ 21ನೇ ಶ್ಲೋಕದವರೆಗೂ ಭಗವದ್ಗೀತೆಯಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಈಶಯೇವ ಕರ್ತ ನ ಕರ್ತೃತ್ವಂ ಇತರೇಷಾಂ ಯದಾ ಪಶ್ಯತೋ ರುಕ್ಮವರ್ಣಃ ಕರ್ತಾರಮೇಶಂ ಪುರುಷಂ ಬ್ರಹ್ಮಯೋನಿಂ ಇತಿ ಶ್ರುತಿಃ. ನಾಹಂ ಕರ್ತ ನ ಕರ್ತ ತ್ವಂ ಕರ್ತ ಯಸ್ತು ಸದಾ ಪ್ರಭುಃ ಇತಿ ಮೋಕ್ಷಧರ್ಮೇ. ಎಲ್ಲ ಜೀವರು ಅಸ್ವತಂತ್ರ ಕರ್ತರಾಗಿದ್ದಾರೆ. ಆದ್ದರಿಂದ ಅವರನ್ನು ಕರ್ತ ಅಂತ ಹೇಗೆ ಹೇಳುವುದು? ಪ್ರಧಾನ ಕರ್ತಗಳಿಂದ ಮಾತ್ರ ಕರ್ತ ಅಂತ ಹೇಳಬೇಕು. ಪ್ರಧಾನ ಕರ್ತ ಅಂದರೆ ಭಗವಂತ ಮಾತ್ರ, ಸ್ವತಂತ್ರನಾದವನು ಮಾತ್ರ. ಆದ್ದರಿಂದ ಜೀವರು ಏನು ಹೇಳಿಕೊಳ್ಳಬೇಕು? ನಾನು ಕರ್ತನಲ್ಲ, ಭಗವಂತ ಕರ್ತ. ಅವನ ಆದೇಶದಂತೆ, ಅವನು ಕೊಟ್ಟ ಅನುಗ್ರಹದಿಂದ ನಾನು ಮಾಡುತ್ತಿದ್ದೇನೆ ಎಂಬುದನ್ನು ನಾವು ಎಷ್ಟರ ಮಟ್ಟಿಗೆ ತಿಳಿದುಕೊಳ್ಳುತ್ತೇವೆಯೋ 100ಕ್ಕೆ 100 ಪಟ್ಟು ನಾವು ತಿಳಿದುಕೊಳ್ಳ ಅರ್ಹರಾದರೆ ನಮಗೆ ಪೂರ್ಣವಾದ ನಮ್ಮ ಆನಂದ ಅಭಿವ್ಯಕ್ತವಾಗಿರುತ್ತದೆ ಮತ್ತು ಯಾವ ಕ್ಲೇಶವೂ ನಮಗೆ ಇರುವುದಿಲ್ಲ. ಎಲ್ಲಿಯ ತನಕ ಇದು ನನ್ನಿಂದ ಆಗುತ್ತದೆ ಎಂಬ ಭ್ರಮಿಸಿರುತ್ತೇವೋ ನಮಗೆ ದುಃಖ ಎಂಬುದು ಕಟ್ಟಿಟ್ಟ ಬುತ್ತಿ. ನೇಮೇನ ನಾವು ಅನೇಕ ತಡುಕುಗಳನ್ನು ಅನುಭವಿಸಬೇಕಾಗುತ್ತದೆ. ಇದಕ್ಕೆ ಕಾರಣ ನಮ್ಮ ಅಜ್ಞಾನ. ಊರ್ಧ್ವಂ ಗಚ್ಚಂತಿ ಸತ್ವಾಸ್ತಾಃ ಮಧ್ಯೆ ತಿಷ್ಠತಿ ರಾಜಸಾಃ ಜಗನಃ ಗುಣವೃತ್ತಿಸ್ಸು ಅಧೋ ಗಚ್ಚಂತಿ ತಾಮಸಾಃ. 3 ದಿನ ಜೀವರು ಸಾತ್ವಿಕರು, ರಾಜಸರು ಮತ್ತು ತಾಮಸರು. ಸಾತ್ವಿಕರು ಜ್ಞಾನದಿಂದ ಮೇಲಿನ ಜನೋಲೋಕ ಮುಂತಾದ ಲೋಕವನ್ನು ಹೊಂದುತ್ತಾರೆ. ರಾಜಸರು ಕಾಮ್ಯಕರ್ಮದಿಂದ ಮಧ್ಯದ ಸ್ವರ್ಗಾದಿ ಲೋಕವನ್ನು ಹೊಂದುತ್ತಾರೆ. ನೀಚರಾದ ತಮೋಗುಣ ಪರಿಣಾಮದಿಂದ ಜಗಾನ್ಯ ಗುಣ ಅಂದರೆ ಅಜ್ಞಾನವನ್ನು ಹೊಂದಿರುವ ತಾಮಸರು ಕೆಳಗಿನ ಅಧಃ ಲೋಕ ಅಂದರೆ ನರಕಕ್ಕೆ ಹೋಗುತ್ತಾರೆ ಎಂಬುದು ಕೃಷ್ಣನ ಸ್ಪಷ್ಟವಾದ ವಾಕ್ಯವಿದೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದೃಷ್ಟಾನು ಪಶ್ಯಂತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಸತ್ವಾದಿ ಗುಣಗಳಿಗಿಂತ ಬೇರೆ ಸ್ವತಂತ್ರ ಕರ್ತು ಎಂದು, ಗುಣಗಳಿಂದ ಉತ್ತಮನೆಂದು ಪರಮಾತ್ಮನನ್ನು ಜೀವನ ಯಾವಾಗ ತಿಳಿಯುವನೋ ಆಗ ಅವನು ಪುರುಷನೆನಿಸಲು ಯೋಗ್ಯ. ಇಲ್ಲದಿದ್ದರೆ ಅವನು ಪಶು. ಆ ಜ್ಞಾನವುಳ್ಳವನೇ ಜ್ಞಾನಾನಂದಾತ್ಮಕವಾದ ಮೋಕ್ಷದ ಸ್ಥಿತಿಯನ್ನು ಪಡೆಯುತ್ತಾನೆ ಎಂದರ್ಥ. ಯಾರು ತಮ್ಮ ಯೋಗ್ಯತೆಯನ್ನು ಸರಿಯಾಗಿ ತಿಳಿದುಕೊಳ್ಳುವುದಿಲ್ಲವೋ ಅವರೇ ಪಶುಗಳು. ನಾವು ಲೋಕದಲ್ಲಿ ಪಶುಗಳನ್ನು ನೋಡುತ್ತೇವೆ. ಮುಂದೆ ಒಂದು ಹಳ್ಳವಿರುತ್ತದೆ, ಮುಂದೆ ಒಂದು ವಿಘ್ನ ಕಾದಿರುತ್ತದೆ. ಆದರೆ ಅದು ಲೆಕ್ಕಿಸದೆ ಆ ಪಶುಗಳು ಮುಂದೆ ಹೋಗ್ತಾ ಇರುತ್ತದೆ. ಏಕೆಂದರೆ ಆ ಮುಂದೆ ಯೋಚನೆ ಮಾಡತಕ್ಕಂಥ ಪ್ರಜ್ಞೆ ಯಾವ ಪಶುಗಳಿಗೂ ಇಲ್ಲ. ಪುರೋಹಿತ ಅಂದರೆ ಏನು? ನಮಗೆ ಮುಂದೆ ಒದಗಬಹುದಾದ ಆಪತ್ತನ್ನು ಮೊದಲೇ ತಿಳಿಸುವ ಪುರೋಹಿತ ಅಂತ ಹೆಸರು. ಅಂದರೆ ನಮಗೆ ಕರ್ಮದಲ್ಲಿ ಗುರುವಾಗಿರ್ತಕ್ಕಂಥವನು. ಹಾಗೆ ಪಶುಗಳಿಗೆ ಯಾರು ಗುರು? ಎಲ್ಲ ಪಶುಗಳು ತಲೆ ಬಗ್ಗಿಸಿಕೊಂಡು ಹೋಗುತ್ತಿರುತ್ತದೆ.
ಆಹಾರವನ್ನು ಹುಡುಕುತ್ತಿರುತ್ತದೆ ಹೊರತು ಎದುರಾದ ವಿಪತ್ತುಗಳನ್ನು ಅದು ಲಕ್ಷಿಸುವುದೇ ಇಲ್ಲ. ಕಾರಣ ಅದಕ್ಕೆ ಜ್ಞಾನವೇ ಇಲ್ಲ. ಜ್ಞಾನವಿಲ್ಲವಾದ್ದರಿಂದಲೇ ತಲೆ ತಗ್ಗಿಸಿ ನಡೆಯುತ್ತದೆ. ಮನುಷ್ಯ ಮಾತ್ರ ತಲೆ ಎತ್ತಲು ಸಾಧ್ಯವಾಗುವುದು. ಬ್ರಹ್ಮದೇವರು ತಲೆ ಎತ್ತಲು ಸಾಧ್ಯವಾಗಿದೆ ಎಂದರೆ ನಿನಗೆ ಜ್ಞಾನವಿದೆ, ಅದನ್ನು ಬಳಸಿ ನೀ ಪಶು ಆಗಬೇಡ ಎಂಬ ಸಾರ್ಥಕ್ಯತೆಗೋಸ್ಕರವಾಗಿ ಮನುಷ್ಯ ಶರೀರ ಸೃಷ್ಟಿಯಾಗಿದೆ. ಇದನ್ನು ಶ್ರೀಮದಾನಂದ ತೀರ್ಥ ತಮ್ಮ ಭಾಷ್ಯದಲ್ಲಿ ವಿವರಿಸುತ್ತಾರೆ. ಪರಿಣಾಮಿ ಕರ್ತಾರಂ ಗುಣೇಭ್ಯಃ ಅನ್ಯಂ ನ ಪಶ್ಯತಿ ಅನ್ಯತಾ ಯದಾ ಪಶ್ಯತೆ ರೂಪವರ್ಣಃ ಕರ್ತಾರಮೇಶಂ ಪುರುಷಂ ಬ್ರಹ್ಮಯೋನಿಂ ಇತಿ ಶ್ರುತಿ ವಿರೋಧಃ. ನಾಹಂ ಕರ್ತಾ ನ ಕರ್ತಾ ತ್ವಂ ಕರ್ತಾ ಯಸ್ಸು ಸದಾ ಪ್ರಭು. ಇದೇ ಮೋಕ್ಷಧರ್ಮೇ. ನಾಣ್ಯಂ ಗುಣೇಭ್ಯ ಕರ್ತಾರಂ, ಇದರ ಅಭಿಪ್ರಾಯ ತ್ರಿಗುಣಗಳಿಂದ ಬೇರೆಯಾದ ಪರಿಣಾಮಿ ಕಾರಣ ಅಲ್ಲ ಎಂದು ತಿಳಿದವರು ಗುಣಗಳಿಂದ ಬೇರೆ ಕರ್ತವ್ಯವೇ ಇಲ್ಲ ಎಂದು ಅರ್ಥ ಮಾಡಿದರೆ ಚತುರ್ಮುಖನಿಗೆ ಜನಕನಾದ ಕರ್ತನಾದ ಬಂಗಾರದ ಬಣ್ಣವುಳ್ಳ ಈಶನನ್ನು ಜೀವನ ಕಂಡಾಗ ಭಗವತ್ ಸಾಮ್ಯವನ್ನು ಪಡೆಯುವನು ಎಂಬ ಶ್ರುತಿಯು ವಿರೋಧ ಬರುತ್ತದೆ. ಈ ಶ್ಲೋಕವನ್ನು ಪುರುಷನಿಗೆ ಪರಮಾತ್ಮನಿಗೆ ಕರ್ತೃತ್ವವನ್ನು ಹೇಳಿದ್ದಾರೆ. ಮೋಕ್ಷ ಧರ್ಮದಲ್ಲೂ ನಾನು ಕರ್ತನಲ್ಲ, ನೀನು ಕರ್ತನಲ್ಲ, ಪ್ರಭುವಾದ ನಾರಾಯಣನೇ ಸದಾ ಕರ್ತ ಎಂದಿದೆ. ಈಗ ಮೋಕ್ಷ ಧರ್ಮದ ಶ್ರುತಿ ನಮಗೆ ಯಾಕೆ ಉದರಿಸಿದ್ದಾರೆ ಅಂದರೆ ಇದು ಪ್ರತ್ಯಕ್ಷಕ್ಕೆ ಯೋಗ್ಯವಾದುದಲ್ಲ, ಆಗಮದಲ್ಲಿ ನಿರ್ಣೀತವಾಗಿರ್ತಕ್ಕಂಥದ್ದು. ಅನಾದಿ ಅನಂತ ಕಾಲಕ್ಕೂ ಜೀವರು ಅಸ್ವತಂತ್ರರೇ ಎಂಬುದನ್ನು ಹೇಗೆ ನಾವು ಜೀವ ತಿಳಿದುಕೊಳ್ಳಬಹುದು? ಆಗಮದಿಂದಲೇ ತಿಳಿದುಕೊಳ್ಳಬೇಕು. ಭಗವಂತ ಸಕಲ ಕಾಲಕ್ಕೂ ಸರ್ವದೇಶಕ್ಕೂ ಸರ್ವಜ್ಞನಾದ್ದರಿಂದ ಅವನಿಗೆ ತಾನೇ ಕರ್ತ ಎಂಬ ಸ್ಫುಟವಾಗಿ ತಿಳಿದಿರುತ್ತದೆ. ಜೀವರಿಗೆ ಭವಿಷ್ಯತ್ ಕಾಲದಲ್ಲಿರತಕ್ಕಂಥ ಬಗ್ಗೆ ಜ್ಞಾನವೇ ಇರುವುದಿಲ್ಲ. ಆದ್ದರಿಂದ ಅವನಿಗೆ ತಿಳಿಯಲು ಸಾಧ್ಯವಿಲ್ಲ. ಭವಿಷ್ಯತ್ತನ್ನು ತಿಳಿಸತಕ್ಕಂಥ ಆಗಮದಿಂದ ಇವನು ತಿಳಿದುಕೊಳ್ಳಬೇಕು. ಇದನ್ನು ತಾತ್ಪರ್ಯದಿಂದ ಸಿದ್ಧ ಮಾಡಿಸುತ್ತಾರೆ ಶ್ರೀಮದಾನಂದ ತೀರ್ಥರು. ಏತೇಭ್ಯಃ ಸತ್ವಾದಿಗುಣೇಭ್ಯಃ ಅನ್ಯಂ ಕರ್ತಾರಮೀಶಂ ಯದಾ ಪಶ್ಯತಿ ತದ್ ವಾಯುಂ ನ ಪುರುಷಃ ಅನ್ಯಥಾ ಪಶುಸಮಃ. ನ ಕೇವಲಂ ಅನ್ಯತ್ವೇನ ಪಶ್ಯನ್ ನ ತಂ ಕರ್ತಾರಂ ವಿಷ್ಣುಂ ಕಿಂತು ಗುಣೇಭ್ಯಃ ಉತ್ತಮತ್ವೇನ ಚ. ಕಥಂ ಸ ಏವ ನ ಯಸ್ಮಾತ್ ಯದ್ಭಾವಂ ಸೋ ಅಧಿಗಚ್ಚತಿ. ಮಹಾಲಕ್ಷ್ಮೀತಿ ಪರಾ ಭಾರ್ಯ ನಾರಾಯಣಸ್ಯ ಯಾ ಪ್ರಕೃತಿನಾಮ ಸಾಜ್ಞೇಯ ಪ್ರಕರ್ಷೇಣ ಕರೋತಿ ಯತ್ ತದ್ವಾಸ್ತು ತ್ರೀಣಿ ರೂಪಾಣಿ ಸತ್ವಂ ನಾಮ ರಜಸ್ತಮಃ ಸೃಷ್ಟಕಾಲೇ ವಿಭಜ್ಯಂತೆ. ಸತ್ವಂ ಶ್ರೀ ಸದ್ಗುಣಪ್ರಭಾ ರಜೋರಂಜನ ಕರ್ತೃತ್ವಾತ್ ಭೂ ಸಾ ಸೃಷ್ಟಿಕರಿ ಯತಃ ಯದಾ ವೇಷಾದಿಯಂ ಪೃಥ್ವಿಂ ಪೃಥ್ವಿ ಇತ್ಯೇವ ಕಥ್ಯತೆ ಜೀವಾನಾಂ ಗ್ಲಪನದುರ್ಗಾ ತಮ ಇತ್ಯೇವ ಕೀರ್ತಿತಾ. ಏತಾಭಿಃ ತಿಸ್ರುಭಿಃ ಜೀವ ಸರ್ವೇ ಬದ್ಧಃ ಅಮುಕ್ತಿಗಾಃ ಸರ್ವಾನ್ ಬಧ್ನಂತಿ ಸರ್ವಾಶ್ಚ ತಥಾಪಿ ತು ವಿಶೇಷತಃ ಶ್ರೀದೇವಬಂದಿಕಾಗ್ನೂಢಾಂ ಭೂದೈತ್ಯಾನಾಂ ತಥಾ ಪರಾ. ಏತಾಭ್ಯೋऽನ್ಯಂ ಪರಂ ಚೈವ ವಿಷ್ಣುಂ ಜ್ಞಾತ್ವಾ ವಿಮುಚ್ಯತೆ. ಸ್ವಾಮರ್ಥ್ಯಾತಿಶಯಮಾದಾನಂ ನೈತಾಭ್ಯೋ ವಿದ್ಯತೆ ಪರಃ ಇತಿ ಯಾವದ್ವಿಜಾನಾತಿ ತಾವತ್ತ್ವಂ ನೃಪಶುಂ ವಿದುಃ. ತಸ್ಮಾದಭ್ಯೋऽಧಿಕೋ ಗುಣಃ ವಿಷ್ಣು ಜ್ಞೇಯೋ ಸದೈವ ಚ ಇತಿ ಮಹಾವಿಷ್ಣುಪುರಾಣೇ. ನಿಜವಾದ ಪುರುಷನು ಅಂದರೆ ಜಗತ್ಕರ್ತ ಪರಮಾತ್ಮನನ್ನು ತ್ರಿಗುಣಗಳಿಂದ ಭಿನ್ನನು ಎಂದು ತಿಳಿದುಕೊಳ್ಳುತ್ತಾನೆ. ಅವನೇ ಪುರುಷನು ಮತ್ತು ಮೋಕ್ಷಯೋಗ್ಯನು.
ಇಂತಹ ಜ್ಞಾನ ಇಲ್ಲದವನು ಪಶು ಸಮಾನನು ಮತ್ತು ಪರಮಾತ್ಮನು ಗುರುಗಳಿಂದ ಉತ್ತಮನು ಎಂದು ತಿಳಿದುಕೊಂಡರೆ ನಿಜವಾದ ಪುರುಷನು. ಅವನೇ ನನ್ನಲ್ಲಿ ಆನಂದಾತ್ಮಕವಾದ ಸ್ಥಿತಿಯನ್ನು ಅಂದರೆ ಮೋಕ್ಷವನ್ನು ಪಡೆಯುವನು. 5ನೇ ಶ್ರುತಿ ಈ ರೀತಿ ಹೇಳ್ತಾ ಇದೆ, ಮೋಕ್ಷಯೋಗ್ಯರು ಸ್ತ್ರೀಯರಾಗಲಿ ಪುರುಷರಾಗಲಿ ಅವರನ್ನು ಪುರುಷರೆಂದೇ ಕರೆದಿದೆ. ಮಹಾಲಕ್ಷ್ಮೀ ದೇವಿಯರು ನಾರಾಯಣ ಶ್ರೇಷ್ಠಳಾದ ಹೆಂಡತಿಯು. ಇವಳು ಜಾಂಬುವತಿ ಮೊದಲಾದ 6 ಜನ ಪತ್ನಿಯರಿಂದ ಶ್ರೇಷ್ಠಳು. ಇವಳು ಪ್ರಕೃಷ್ಟವಾದ ಸೃಷ್ಟಿ ಮಾಡುವುದರಿಂದ ಪ್ರಕೃತಿ ಎನಿಸುತ್ತಾಳೆ. ಪ್ರಕೃತಿ ಅಂದರೆ ಅರ್ಥವೇನು? ಪ್ರಕೃಷ್ಟವಾದ ಕೃತಿಯನ್ನು ಮಾಡತಕ್ಕಂಥ ಅವಳು ಎಂದರ್ಥ. ಮಹಾಲಕ್ಷ್ಮಿಯ ಮೂಲ ರೂಪದಿಂದ ಸೃಷ್ಟಿಕಾಲದಲ್ಲಿ ಸತ್ವ ರಜಸ್ ತಮಸ್ ಎಂಬ 3 ರೂಪಗಳು ವ್ಯಕ್ತವಾಗುತ್ತದೆ. ಶ್ರೀದೇವಿಯ ಸದ್ಗುಣಗಳುಳ್ಳಾದ್ದರಿಂದ ಸತ್ ಎಂದು, ಪ್ರಭಾರೂಪವುಳ್ಳಾದ್ದರಿಂದ ತ್ವ ಎಂದು, ಹೀಗೆ ಸತ್ವ ಎಂದು ಕರೆಯಲ್ಪಡುತ್ತದೆ. ಭೂದೇವಿಯು ಜಗತ್ಸೃಷ್ಟಿಯನ್ನು ಮಾಡುತ್ತಾ ರಂಜನ ಅಂದರೆ ಅಭಿವ್ಯಕ್ತಿ ಮಾಡುವುದರಿಂದ ರಜಸ್ ಎನಿಸುತ್ತಾಳೆ. ಭೂದೇವಿಯಿಂದಲೇ ಮೊದಲು ಅವ್ಯಕ್ತವಾದುದು ಅಭಿವ್ಯಕ್ತಿಯನ್ನು ಪಡೆಯುತ್ತದೆ. ಲಕ್ಷ್ಮೀ ರೂಪಳಾದ ಈ ಭೂದೇವಿಯು ಪ್ರವೇಶದಿಂದಲೇ ಪೃಥ್ವಿಗೆ ಅಭಿಮಾನಿಯಾದ ಧರಾದೇವಿಯು ಭೂದೇವಿ ಎನಿಸಿಕೊಳ್ಳುತ್ತಾಳೆ. ಲಕ್ಷ್ಮೀ ರೂಪಳಾದ ಭೂದೇವಿಯೇ ಮುಖ್ಯ ಭೂದೇವಿಯು ಜೀವರಿಗೆ ಸಂಸಾರವನ್ನು ಒದಗಿಸಿ ದುಃಖವನ್ನು ಕೊಡುವುದರಿಂದ ಲಕ್ಷ್ಮೀ ರೂಪಳಾದ ದುರ್ಗಾದೇವಿಯು ತಮಸ್ ಎನಿಸುತ್ತಾಳೆ. ಅಮುಕ್ತರು ಶ್ರೀ ಭೂ ದುರ್ಗಾ ಇವರಿಂದ ಅಭಿಮನ್ಯವಾದ ಸತ್ವ ರಜಸ್ತಮೋ ಗುಣಗಳಿಂದ ಬದ್ಧರಾಗಿರುತ್ತಾರೆ. ಈ 3 ಎಲ್ಲ ಜೀವರನ್ನು ಬಂಧಿಸುತ್ತರಾದರೂ ವಿಶೇಷತಃ ಶ್ರೀದೇವಿಯು ದೇವತೆಗಳನ್ನು ಬಂಧಿಸುವಳು, ಭೂದೇವಿಯು ಮನುಷ್ಯರನ್ನು ಬಂಧಿಸುವಳು, ದುರ್ಗಾದೇವಿಯು ದೈತ್ಯರನ್ನು ಬಂಧಿಸುವಳು ಎಂದು ತಿಳಿಯಬೇಕು. ಶ್ರೀಹರಿಯು ಈ 3ರಿಗಿಂತ ಭಿನ್ನನು ಉತ್ತಮನು ಎಂದು ತಿಳಿದವನೇ ಮುಕ್ತನಾಗುತ್ತಾನೆ. ಈ 3 ಸಾಮರ್ಥ್ಯ ಅತಿಶಯ ಉಳ್ಳವರಾದ್ದರಿಂದ ಇವರಿಗಿಂತ ಉತ್ತಮನು ಯಾರೂ ಇಲ್ಲ ಎಂದು ಯಾರು ಎಷ್ಟು ಕಾಲ ತಿಳಿಯುವರೋ ಅವನು ಅಷ್ಟು ಕಾಲ ಪಶುವಿಗೆ ಸಮಾನವಾದ ಪುರುಷನು ಎಂದು ತಿಳಿಯಬೇಕು. ಆದ್ದರಿಂದ ಈ 3ರಿಗಿಂತಲೂ ವಿಷ್ಣುವು ಭಿನ್ನನು ಮತ್ತು ಹೆಚ್ಚು ಗುಣವುಳ್ಳವನು ಎಂದು ಸದಾ ತಿಳಿಯಬೇಕು. ಈ ರೀತಿ ವಿಷ್ಣು ಪುರಾಣದಲ್ಲಿ ಹೇಳಲ್ಪಟ್ಟಿದೆ. ರಜತಸ್ಸು ಫಲಂ ದುಃಖಂ ಇತ್ಯತ್ರ ದುಃಖಮಿತಿ ದುಃಖಮಿಷ್ಟಂ ಸುಖಂ ದುಃಖಂ ದುರಿತ ಸಂಪ್ರೋಕ್ತಃ ಕಂ ನಾಮ ದುಃಖಮುಚ್ಯತೆ ಇತಿ ಶಬ್ದನಿರ್ಣಯೇ ಕರ್ಮಣಃ ರಾಜಸೂಕ್ತೌ ದುಃಖಮಿಷ್ಟಂ ಸುಖಂ ಫಲಂ ಅಜ್ಞಾನಜಂ ತಾಮಸಸ್ಸುಃ ನಿತ್ಯಂ ಮೂಲಂ ಫಲಂ ವಿದುಹು ಇತಿ ಸ್ಕಾಂದೇ. ದುಃಖ ಎಂಬ ಶಬ್ದಕ್ಕೆ ಇಲ್ಲಿ ದುಃಖ ಮಿಶ್ರಿತ ಸುಖ ಎಂದು ಅರ್ಥ ಮಾಡಿಕೊಳ್ಳಬೇಕು. ಶಬ್ದ ನಿರ್ಣಯದಲ್ಲಿ ದು ಎಂದರೆ ದುಃಖಿ ಎಂದ ಅರ್ಥ ಇದೆ. ಖ ಎಂಬುದಕ್ಕೆ ಸುಖವು ಎಂದು ಅರ್ಥವು ಬರುತ್ತದೆ. ರಾಜಸ ಕರ್ಮಗಳಿಗೆ ದುಃಖ ಮಿಶ್ರವಾದ ಸುಖವು ಫಲವು, ತಾಮಸ ಕರ್ಮಗಳಿಗೆ ಅಜ್ಞಾನದಿಂದ ಉಂಟಾಗುವ ನಿತ್ಯ ದುಃಖವು ಫಲವು ಎಂದು ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ಗುಣೇನ ಅನೇನ ಅತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈ ವಿಮುಖೈ ಅಮೃತಮಶ್ನುತೈ. ಜೀವನು ಗುಣಗಳ ಪರಿಣಾಮ ರೂಪವಾದ ದೇಹದಲ್ಲಿ ಅಭಿವ್ಯಕ್ತವಾದ ಈ 3 ಗುಣಗಳನ್ನು ಮೀರಿ ನಿಂತು ಜನನ ಮರಣ ಮುಪ್ಪು ದುಃಖಗಳಿಂದ ಬಿಡುಗಡೆಗೊಂಡು ಪರಬ್ರಹ್ಮನನ್ನು ಹೊಂದುತ್ತಾನೆ. ಶ್ರೀಮದಾನಂದ ತೀರ್ಥರು ಅತ್ಯಮೂಲ್ಯವಾದ ಸಂದೇಶವನ್ನು ನಮಗೆ ಕೊಡುತ್ತಿದ್ದಾರೆ. ಎಲ್ಲ ಜೀವರು ತಾವು ಮೂಲಭೂತವಾಗಿ ತಿಳಿಯಬೇಕಾದದ್ದು ತಾವು ಅಸ್ವತಂತ್ರರು, ಪರಾಧೀನ ಕರ್ತರು ಎಂದು ತಿಳಿಯಬೇಕು.
ಪರಮಾತ್ಮ ಮಾತ್ರ ಸರ್ವಶಕ್ತ, ಸರ್ವಜ್ಞ, ಸಕಲ ಗುಣ ಪರಿಪೂರ್ಣ, ಸರ್ವದೋಷ ವಿದೂರತ್ವ ಅಂತ ತಿಳಿಯಬೇಕು. ಭಗವಂತನ ಅತ್ಯಂತ ಪ್ರೀತಿಪಾತ್ರರಾದ ಲಕ್ಷ್ಮೀದೇವಿ ಅನಾದ ನಿತ್ಯಳು, ನಿತ್ಯ ಮುಕ್ತಳಾದರೂ ಅವಳಿಗೆ ಎಲ್ಲ ಜೀವರನ್ನು ಬಂಧಿಸುವ ಕಾರ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ಆದ್ದರಿಂದ ಅವಳನ್ನು ಪ್ರಕೃತಿ ಎಂದು ಕರೀತೇವೆ. ಪ್ರಕರ್ಷೇಣ ಕಾರ್ಯ ಮಾಡೋದ್ರಿಂದ ಪ್ರಕೃತಿ ಎಂದ ಹೆಸರು. ಹೀಗೆ ಎಲ್ಲ ಶಬ್ದದ ಅರ್ಥವನ್ನು, ಯೋಗಿಕ ಅರ್ಥವನ್ನು ಇಲ್ಲಿ ತಿಳಿಸುವುದರಿಂದ ಪುರಾಣದಲ್ಲಿ, ಶ್ರುತಿ ಸ್ಮೃತಿಯಲ್ಲಿ ಆ ಶಬ್ದಗಳಿಂದಲೇ ನಾವು ತಿಳಿಯಬೇಕು. ಎಲ್ಲರೂ ಅಧೀನಕರ್ತರು, ಭಗವಂತ ಮಾತ್ರ ಪೂರ್ಣನು, ಮತ್ತು ಎಲ್ಲ ಜೀವರು ಅಪೂರ್ಣರು, ಅಸ್ವಾತಂತ್ರರು ಎಂಬತಕ್ಕಂಥ ವಿಶೇಷವಾದ ಜ್ಞಾನ. ಈ ಜ್ಞಾನವನ್ನು ಯಾರು ತಿಳಿಯೋದಿಲ್ಲವೋ ಅವರು ಪಶುಗಳು ಎಂದ ಹೆಸರು. ಅಂದರೆ ಅಜ್ಞಾನದಿಂದ ಆವೃತರಾದವರು ಎಂದ ಹೆಸರು. ಸಂಸಾರ ವ್ಯವಸ್ಥೆಯಲ್ಲಿ ಪ್ರಾಯೇಣ ಎಲ್ಲ ಜೀವರು ಸಹ ಪಶುವೃತ್ತಿಯಲ್ಲೇ ಇರುತ್ತಾರೆ. ಅವರಿಗೆ ತಮಗೆ ಬೇಕಾದ ಐಹಿಕ ಸುಖದಲ್ಲೇ ಮುಳುಗಿರುತ್ತಾರೆ. ತಾವು ಬಂದಿರುವ ಸಂಸಾರವೇ ನಿತ್ಯ, ಇಲ್ಲೇ ನಾವು ಸುಖವನ್ನು ಕಾಣಬೇಕು ಎಂದು ಇಲ್ಲಿ ಹಗಲು ഇരുಳು ಕಷ್ಟಪಡುತ್ತಾರೆ. ಆದರೆ ಬುಡವೇ ಕಿತ್ತು ಹೋಗುವಂತೆ ಈ ಸಂಸಾರದಲ್ಲಿ ಮೃತರಾದಾಗ ಅವರಿಗೆ ಅತಿ ದುಃಖವಾಗುತ್ತದೆ. ಇದಕ್ಕೆ ಕಾರಣವೇನು? ಭ್ರಮೆ. ಯಾವುದು ಅನಿತ್ಯವಾದ ಸಂಸಾರದಲ್ಲಿ ನಿತ್ಯ, ಇಲ್ಲಿ ನನಗೆ ಸಿಗುತ್ತದೆ, ಇದೇ ಪರಮ ಸುಖ ಎಂದು ಭ್ರಮಿಸಿದ್ದರಿಂದ ಆ ಸಂಸಾರದಿಂದ ಅವನಿಗೆ ಮೃತ್ಯು ಭಗವಂತ ಕಾಣಿಸುತ್ತಾನೆ. ಈ ಕಾಣಿಸುವುದರಿಂದಲೂ ಮೃತ್ಯು ಬರುವುದರಿಂದಲೂ ಜೀವರು ಪಾಠ ಕಲಿಯಬೇಕು. ಆದರೆ ಎಷ್ಟು ಸಾರಿ ಜನ್ಮ ಮತ್ತು ಮೃತ್ಯು ಮರಣವನ್ನು ಕೊಟ್ಟರೂ ಸಹ ಜೀವರು ಮತ್ತೆ ಮತ್ತೆ ಪ್ರಯತ್ನಶೀಲರಾಗಿ ಅಲ್ಪ ಸುಖಕ್ಕಾಗಿ ಪಣತೊಡುತ್ತಾರೆ. ತಮ್ಮ ಜೀವನ ಪೂರ್ತಿ ಶ್ರಮವಹಿಸುತ್ತಾರೆ. ಎಲ್ಲವೂ ಅನಿತ್ಯವಾದ ಸುಖಕ್ಕಾಗಿ ನಿತ್ಯ ಸುಖ ಎಂದು ಭ್ರಮಿಸಿ ಜೀವರು ತಮ್ಮ ಆಯುಸ್ಸನ್ನು ಹರಣ ಮಾಡಿಕೊಳ್ಳುತ್ತಾರೆ ಎಂಬುದು ಶ್ರೀಕೃಷ್ಣ ಪರಮಾತ್ಮನ ಇಲ್ಲಿ ಸಂದೇಶವಾಗಿದೆ. ಆದ್ದರಿಂದ ಅರ್ಜುನ ಕೇಳುತ್ತಾನೆ, ಕೈಲಿಂಗಯ ಸ್ತ್ರೀನ್ ಗುಣಾನೇತಾನತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚ ಏತಾಂ ತ್ರೀನ್ ಗುಣಾನ್ ಅತಿವರ್ತತೆ. ಸತ್ವಾದ 3 ಗುಣಗಳನ್ನು ಮೀರಿ ನಿಂತವನು ಯಾವ ಲಕ್ಷಣದಿಂದ ಯುಕ್ತರಾಗಿರುವನು? ಎಂತಹ ಆಚಾರವುಳ್ಳವನು? ಯಾವ ಉಪಾಯವನ್ನು ಈ 3 ಗುಣಗಳನ್ನು ಮೀರುತ್ತಾನೆ ಎಂಬುದನ್ನು ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮನ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾನೆ. ಇದೆಲ್ಲ ಜೀವರ ಪ್ರಶ್ನೆಯಾಗಿದೆ. ಎಲ್ಲ ಜೀವರಿಗೂ ಉತ್ತರ ರೂಪವಾಗಿ ಕೇಳಲೇಬೇಕಾದ ಅಂಶವಾಗಿದೆ. ಭಗವಂತನೇ ಶ್ರೀಕೃಷ್ಣ ರೂಪದಲ್ಲಿ ವೇದವ್ಯಾಸರು ರಚಿಸಿದ್ದಾರೆ. ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಕ್ಷತಿ. ಗುಣಗಳನ್ನು ಮೀರಿ ನಿಂತವನು ಸತ್ವಗುಣದಿಂದಾಗುವ ಜ್ಞಾನವನ್ನು, ರಜೋಗುಣದಿಂದಾಗುವ ಪ್ರವೃತ್ತಿಯನ್ನು, ತಮೋಗುಣದಿಂದಾಗುವ ಅಜ್ಞಾನವನ್ನು ಕೂಡ ಲೌಕಿಕ ವಿಷಯದಲ್ಲಿ ಸಾಮಾನ್ಯವಾಗಿ ಬೇಡ ಎನ್ನುವುದಿಲ್ಲ. ಅವುಗಳು ಹೋದಾಗ ಮತ್ತೆ ಬರಬೇಕು ಎಂದು ಅಪೇಕ್ಷಿಸುವುದಿಲ್ಲ. ಭಗವಂತನ ವಿಷಯದಲ್ಲಿ ನಾನಾ ಪ್ರವೃತ್ತಿಗಳನ್ನು ಬೇಕೆನ್ನುತ್ತಾನೆ, ಅಜ್ಞಾನವನ್ನು ಬೇಡ ಎನ್ನುತ್ತಾನೆ ಎಂಬುದು ಸಾಧಾರಣವಾದ ಅರ್ಥ. ಇದನ್ನು ಶ್ರೀಮದಾನಂದ ಭಾಷ್ಯ ರೂಪದಲ್ಲಿ ತೋರಿಸುತ್ತಾರೆ. ಪ್ರಾಯಃ ನ ದ್ವೇಷ್ಟಿ ನ ಕಾಂಕ್ಷತಿ ತಥಾ ಹಿ ಸಾಮವೇದೇ ಬಾಲ್ಯವೇಯ ಶಾಖಾಯಂ ರಜಸ್ತಮೋ ಸತ್ವಗುಣಾನ್ ಪ್ರವೃತ್ತಾನ್
ಪ್ರಾಯಃ ನ ವೇಷ್ಟಿ ನ ಚಾಪಿ ನ ಕಾಂಕ್ಷತಿ ತಥಾಪಿ ಸೂಕ್ಷ್ಮಂ ಸತ್ವಗುಣಂ ಚ ಕಾಂಕ್ಷೇತ್ ಯದಿ ಪ್ರವಿಷ್ಟಂ ಸುತಮಶ್ಚ ಜಹ್ಯಾತ್ ಇತಿ ನಹಿ ದೇವಾಃ ಋಷಿಯಶ್ಚ ಸತ್ವಾಶ್ಚ ನಪಸತ್ತಮ ಹೀನಃ ಸತ್ವೇನ ಸೂಕ್ಷ್ಮೇಣ ತತೋ ವೈಕಾರಿಕೋ ಮತಃ ಇತಿ ಮೋಕ್ಷಧರ್ಮಿ ಸಾತ್ವಿಕಃ ಪುರುಷವ್ಯಾಘ್ರ ಭವೇದ್ ಮೋಕ್ಷಾರ್ಥ ನಿಶ್ಚಿತಃ. ನ ದ್ವೇಷ್ಟಿ ಸಾಮಾನ್ಯವಾಗಿ ದ್ವೇಷ ಇಲ್ಲದವನು, ನ ಕಾಂಕ್ಷತಿ ಆಸೆ ಇಲ್ಲದವನು ಅಂದರೆ ಸರ್ವತ್ರ ರಾಗದ್ವೇಷಗಳು ಇರುವುದಿಲ್ಲ ಎಂದರ್ಥವಲ್ಲ. ತ್ರಿಗುಣವನ್ನು ಮೀರಿದವನು ಸಾಮಾನ್ಯವಾಗಿ ದ್ವೇಷಿಸುವುದೂ ಇಲ್ಲ, ಬಯಸುವುದೂ ಇಲ್ಲ. ಆದರೂ ಸೂಕ್ಷ್ಮವಾದ ಸತ್ವಗುಣವನ್ನು ಅವನು ಬಯಸುವನು ಎಂದು ಸಾಮವೇದ ಬಾಲ್ಯವೇ ಶ್ರುತಿ ಶಾಖೆಯಲ್ಲಿ ಹೇಳಿದೆ. ಗುಣಗಳನ್ನು ಮೆಟ್ಟಿ ನಿಂತವನು ಇತರಲ್ಲಿ ಇರುವ ಸೂಕ್ಷ್ಮ ಸತ್ವಗುಣ ರಜೋಗುಣದಿಂದ ಉಂಟಾಗುವ ಪ್ರಕಾಶ ಪ್ರವೃತ್ತಿಗಳನ್ನು ಸಾಮಾನ್ಯವಾಗಿ ದ್ವೇಷಿಸುವುದಿಲ್ಲ. ಹಾಗೆಯೇ ಅದರಲ್ಲಿರುವ ಸೂಕ್ಷ್ಮ ತಮೋಗುಣದಿಂದ ಉಂಟಾಗುವ ಭಗವದ್ವಿಷಯಿಕ ಮೋಹವನ್ನು ಪ್ರಾಯಶಃ ಇಚ್ಛಿಸುವುದಿಲ್ಲ. ಪ್ರಾರಬ್ಧ ಕರ್ಮದಿಂದ ಇಂತಹ ದ್ವೇಷ ಮೋಹಗಳು ಆಗುವುದು ಉಂಟು. ಗುಣಾತೀತನಲ್ಲಿ ಸೂಕ್ಷ್ಮ ಗುಣದಿಂದ ಭಗವದ್ವಿಷಯಿಕ ಪ್ರಕಾಶವಿದ್ದು ಪರಮಾತ್ಮನನ್ನು ನಿತ್ಯದಲ್ಲಿಯೂ ಭಕ್ತಿಯಿಂದ ಸೇವಿಸುತ್ತಾನೆ. ಗುಣಾತೀತನಲ್ಲಿ ವಿಷ್ಣು ಭಕ್ತಿಯು ಈ ಕಾರಣದಿಂದ ಕಮ್ಮಿಯಾಗುವುದಿಲ್ಲ. ಸುಖದ ಆಸೆಯಿಂದಾಗಲಿ, ದುಃಖದ ಭಯದಿಂದಾಗಲಿ, ಹಣದ ಆಸೆಯಿಂದಾಗಲಿ, ಪತ್ನಿಯ ಪುತ್ರರ ಮೇಲಿನ ಅಭಿಮಾನದಿಂದಾಗಲಿ, ಬೇರೆಯವರು ನಿಂದಿಸಬಹುದೆಂಬ ಭಯದಿಂದಾಗಲಿ ಕಡಿಮೆಯಾಗುವುದಿಲ್ಲ. ಒಂದೇ ರೀತಿ ವಿಷ್ಣು ಭಕ್ತಿಯು ಇರುವುದು. ವಿಷ್ಣುವಿಗೆ ಪ್ರೀತಿಕರವಲ್ಲದ ಕರ್ಮಗಳನ್ನು ಬಿಟ್ಟವನು ವಿಷ್ಣುವನ್ನು ಖಂಡಿತವಾಗಿಯೂ ಪಡೆಯುತ್ತಾನೆ. ಬೇರೆಯವರಿಗೆ ಗುಣಾತೀತನು ಇಷ್ಟ ಹಾನಿಯನ್ನು, ಅನಿಷ್ಟ ಪ್ರಾಪ್ತಿಯನ್ನು ಬಯಸುವುದಿಲ್ಲ. ಉದಾಸೀನ ಗುಣೆಯೋ ನ ವಿಚಾಲ್ಯತೆ ಗುಣಾವರ್ತಂತೆ ಇತ್ಯೇವಾಯೋ ಅವತಿಷ್ಠತೆ ನೇಮ್ಗತ. ಗುಣಾತೀತ ಅಂದರೆ ಉದಾಸೀನನಲ್ಲದಿದ್ದರೂ ಉದಾಸೀನಂತೆ ಇರುವನಾಗಿ ವೈಷ್ಣವ ಕರ್ಮಗಳನ್ನು ಮಾಡುತ್ತಾ ತ್ರಿಗುಣಗಳಿಂದ ಮನೋವಿಕಾರವನ್ನು ಹೊಂದುವುದಿಲ್ಲವೋ ಗುಣಗಳು ಪರಮಾತ್ಮನ ಇಚ್ಛೆಯಂತೆ ಪ್ರವರ್ತಿಸುತ್ತದೆ ಹೊರತು ಸ್ವತಂತ್ರವಾಗಿ ಅಲ್ಲ ಎಂದು ತಿಳಿಯುವನು. ಅವನು ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗಿ ಅವೈಷ್ಣವಾಚಾರವನ್ನು ಮಾಡುವುದಿಲ್ಲ, ವೈಷ್ಣವಾಚಾರವನ್ನೇ ಮಾಡುತ್ತಾನೆ. ಸೂಕ್ಷ್ಮವಾದ ತಮೋಗುಣವು ದೈವವಶಾತ್ ಎಂದರೆ ಅವನು ಅದನ್ನು ದ್ವೇಷಿಸುವನು. ಮೋಕ್ಷಧರ್ಮ ಪರ್ವದಲ್ಲಿ ರಾಜನೇ, ದೇವತೆಗಳು, ಋಷಿಗಳು, ಸತ್ವಸ್ಥರು ಸೂಕ್ಷ್ಮ ಸತ್ವಗುಣ ಹೀನರಾಗಲಾರರು. ಹಾಗಿದ್ದರೆ ತತ್ಪ್ರಯುಕ್ತವಾಗಿ ಅವರು ವೈಕಾರಿಕರು ಎನಿಸ್ಯಾರು. ವೈಕಾರಿಕರಾದ ಪುರುಷೋತ್ತಮನನ್ನು ಹೇಗೆ ಪಡೆದಾನು? ಮೋಕ್ಷ ಪ್ರಯೋಜನವನ್ನು ಪಡೆಯುವನೆಂದು ನಿಶ್ಚಿತವಾದ ಪುರುಷ ಶ್ರೇಷ್ಠನು ಸೂಕ್ಷ್ಮ ಸತ್ವಗುಣೋಪೇತನು ಎಂದು ಉಲ್ಲೇಖವಿದೆ. ಸತ್ವಗುಣವು ವಸ್ತುವಿನ ಜ್ಞಾನವನ್ನು, ರಜೋಗುಣವು ವಸ್ತುವಿನೆಡೆಗೆ ಪ್ರವೃತ್ತಿಯನ್ನು, ತಮೋಗುಣವು ಮೋಹವನ್ನು ಉಂಟು ಮಾಡುವುವು. ಸ್ಥೂಲವಾದ ತ್ರಿಗುಣದ ಪ್ರಭಾವವನ್ನು ಮೀರಿದವರಿಗೆ ಸಾಮಾನ್ಯವಾಗಿ ಲೌಕಿಕ ವಸ್ತುಗಳ ಬಗ್ಗೆ ಈ ವಿಕ್ರಿಯೆಗಳು ಆಗುವುದಿಲ್ಲ. ಪ್ರಾರಬ್ಧ ಕರ್ಮವಿದ್ದಾಗ ಮಾತ್ರ ಆಗುತ್ತದೆ. ಸೂಕ್ಷ್ಮ ತ್ರಿಗುಣಗಳಿಂದ ಭಗವಂತನ ಕುರಿತು ಈ ರೀತಿಯ ಪ್ರವೃತ್ತಾದಿಗಳಾಗುತ್ತದೆ. ಅಂದರೆ ಸೂಕ್ಷ್ಮ ಸತ್ವಗುಣದಿಂದ ಭಗವಂತನ ಪ್ರಕಾಶವು, ಸೂಕ್ಷ್ಮ ರಜೋಗುಣದಿಂದ ಪ್ರವೃತ್ತಿಯು, ಸೂಕ್ಷ್ಮ ತಮೋಗುಣದಿಂದ ಮೋಹ ಬಂದಾಗ ಆ ಬಗ್ಗೆ ದ್ವೇಷವು ಉಂಟಾಗುತ್ತದೆ ಎಂದರ್ಥ. ಹೀಗೆ ಜೀವತ್ರೈವಿಧ್ಯರು ತಮ್ಮ ಸಾಧನ ಕಾಲದಲ್ಲಿ ಇರುತ್ತಾರೆ ಎಂಬುದನ್ನು ರಹಸ್ಯವನ್ನು ಶ್ರೀಕೃಷ್ಣ ಪರಮಾತ್ಮ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಇದಕ್ಕೆ ಶ್ರೀಮದಾನಂದರು ತಾತ್ಪರ್ಯವನ್ನು ಮತ್ತು ಅದರ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ಲೋಕೆ ಸ್ಥಿತಾನ್ ಪ್ರಕಾಶಾದಿನ್ ಪ್ರಾಯೋ ನ ದ್ವೇಷ್ಟಿ ನೆಚ್ಛತಿ.
ಸ್ವಯಂ ಪ್ರಕಾಶೆ ಮೋಹಗ್ನಃ ತಥಾಪಿ ಪುನರಿಚ್ಛತಿ. ವಿಷ್ಣು ಪ್ರಕಾಶಂ ತಂ ಚಾಪಿ ನಿತ್ಯಭಕ್ತ ಅಭಿಸೇವತೆ. ಸುಖಂ ದುಃಖಾದಿಭಾವೇಪಿ ವಿಷ್ಣು ಭಕ್ತೋ ಸಮಸದಾ. ಅರ್ಥಾಂತಂ ವಾಪ್ತಿ ಪ್ರಿಯಾರ್ಥಂ ವಾ ನಿಂದಾದೀನಂ ಭಯಾದಪಿ ನ ವಿಷ್ಣುಭಕ್ತಿ ಹಾಸೋ ಅಸ್ಯ ಕಿಂತು ಸಾಮ್ಯಮತೋನ್ಯಸತಿ. ಅವೈಷ್ಣವಾರಂಭವರ್ಜಿ ವಿಷ್ಣು ಯಾಂತಿ ನ ಸಂಶಯಃ ಇತಿ ಚ. ಉದಾಸೀನವದಿತ್ಯುಕ್ತಶ್ಚ ನ ಕೇವಲೋ ಉದಾಸೀನತ್ವಂ ನೇಂಗತೆ ಇತ್ಯದ್ ಉದಾಸೀನ ಪ್ರವೃತ್ತಿ ನಿಷೇಧಃ. ಸರ್ವಾರಂಭಪರಿತ್ಯಾಗಿ ವಿಶೇಷೋ ಪ್ರಯೋಜನಾಪೇಕ್ಷಾಯಾಪಿ ನ ಅವೈಷ್ಣವಾರಂಭ ಇತಿ. ಇಂಗನಂ ಕ್ಷಣಿಕಂ ಕರ್ಮ ದೀರ್ಘಮಾರಂಭ ಉಚ್ಯತೆ ಇತಿ ಶಬ್ದನಿರ್ಣಯೇ. ಉದಾಸೀನರಾಗಿರಬೇಕು ಎಂಬುದರ ಅಭಿಪ್ರಾಯ ವೈಷ್ಣವ ಕರ್ಮಗಳನ್ನು ಬಿಟ್ಟು ಉಳಿದ ಕರ್ಮಗಳಲ್ಲಿ ಉದಾಸೀನರಾಗಿರಬೇಕು ಎಂದರ್ಥ. ಎಲ್ಲ ಕರ್ಮಗಳಿಗೂ ಉದಾಸೀನರಾಗಿರಬೇಕು ಎಂಬ ಅಭಿಪ್ರಾಯವಿದ್ದರೆ ಉದಾಸೀನ ಎಂದಷ್ಟೇ ಹೇಳುತ್ತಿದ್ದರು, ಉದಾಸೀನವತು ಎಂದು ಹೇಳುತ್ತಿರಲಿಲ್ಲ. ಇದನ್ನು ತಿಳಿಯಬೇಕು. ನೇಂಗತಿ ಅಂದರೆ ವಿಷ್ಣು ಪ್ರೀತಿಕರವಲ್ಲದ ಕರ್ಮಗಳನ್ನು ಮಾಡುವುದಿಲ್ಲ, ಅಂದರೆ ಸರ್ವಾರಂಭ ಪರಿತ್ಯಾಗಿ ಎಂಬುದರಿಂದ ಮಹತ್ ಪ್ರಯೋಜನವಿದೆ ಎನಿಸಿದರೂ ಅವೈಷ್ಣವ ಕರ್ಮವನ್ನು ಆರಂಭಿಸಬಾರದು ಎಂದು ತಿಳಿಯುತ್ತದೆ. ಕಾರಣ ಇಂಗನ ಶಬ್ದಕ್ಕೆ ಅಲ್ಪ ಕರ್ಮಗಳು ಎಂಬ ಅರ್ಥವಿದೆ ಎಂದು ಶಬ್ದ ನಿರ್ಣಯದಲ್ಲಿ ತಿಳಿಸಿದೆ. ಆರಂಭ ಶಬ್ದಕ್ಕೆ ದೀರ್ಘ ಕರ್ಮಗಳು ಎಂಬ ಅರ್ಥವಿದೆ ಎಂದು ಶಬ್ದ ನಿರ್ಣಯ ತಿಳಿಸಿದೆ. ಸಮ ದುಃಖ ಸುಖಂ ಸ್ವಸ್ಥಃ ಸಮಲೋಷ್ಮಾಂಚ ಕಾಂಚನ ತುಲ್ಯ ಪ್ರಿಯಾ ಪ್ರಿಯ ಧೀರಸ್ಸು ನಿಂಜಾತ್ಮ ಸಂಸ್ತುತಿ. ಮಾನಾಪಮಾನಯೋಃ ತುಲ್ಯಸ್ತುಲ್ಯೋ ಮಿತ್ರಾರಿಪಕ್ಷಯೋಃ ಕರ್ತಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಯತೆ. ಗುಣಾತೀತನಾದವನು ಧೈರ್ಯದಿಂದ ಧೀರ. ದುಃಖ ಹಾಗೂ ವೈಶ್ವಿಕ ಸುಖಗಳೆರಡನ್ನೂ ಸಾಮಾನ್ಯವಾಗಿ ಹೇಯ ಎಂದು ಸಮವಾಗಿ ಕಾಣುವನು. ಅವನು ನಿರ್ವಿಕಾರನು, ಅಂದರೆ ಸ್ವಸ್ಥ. ಮಣ್ಣು, ಕಲ್ಲು, ಬಂಗಾರ ಎಲ್ಲವನ್ನೂ ನಿಂದೆಯ ಸ್ತುತಿಗಳನ್ನು ಹೇಯವಾಗಿ ಸಮವಾಗಿ ಕಾಣುವನು. ಸಮಲೋಷ್ಟಾಶ್ಮ ಕಾಂಚನ ಅಂದರೆ ಲೌಕಿಕ ಪ್ರಯೋಜನಗಳು ಹಾನಿಯಾದರೂ ಕೂಡ ವಿಷ್ಣು ಭಜನಾದಿಗಳನ್ನು ಬಿಡಬಾರದು ಎಂದರ್ಥ. ಮಾನ, ಅಪಮಾನ, ಮಿತ್ರ ಪಕ್ಷ, ಶತ್ರು ಪಕ್ಷ ಇವುಗಳಲ್ಲಿ ಸಾಮಾನ್ಯವಾಗಿ ಎರಡನ್ನೂ ಹೇಯವೆಂದು ಸಮಾನವಾಗಿ ಕಾಣುವವನು. ಎಲ್ಲ ಕಾಮಕರ್ಮಗಳನ್ನು ಬಿಟ್ಟವನು. ಇಂತಹವನು ಗುಣಾತೀತ ಎನಿಸುವನು. ಯಾವುದೇ ಕ್ಷುದ್ರ ಪ್ರಯೋಜನದ ಲಾಭಕ್ಕಾಗಿ ಅವೈಷ್ಣವ ಕರ್ಮವನ್ನು ಮಾಡದವನು ಗುಣಾತೀತನು. ನೈಂಗತೆ ಸಾಮಾನ್ಯವಾಗಿ ಮಾಡುವುದಿಲ್ಲ ಎಂದರ್ಥ. ವೈಷ್ಣವ ಕರ್ಮ ತುಲ್ಯತ್ವಾತ್ ಅರ್ಥಃ ಉಕ್ತಃ ಪರಸ್ತಾತ್. ಮಾನ ಅಪಮಾನಗಳಲ್ಲಿ ತುಲ್ಯತ್ವ ಎಂದರೇನು ಎಂಬುದನ್ನು ಪ್ರಾಯ ಸರ್ವಾನ್ ಕಾಮನ್ ಪ್ರಜಹಾತಿ ಹಿಂದೆ ಹೇಳಿದಂತೆ ಭಾಷ್ಯದಲ್ಲಿ ಹೇಳಿದಂತೆ ನಾವು ತಿಳಿಯಬೇಕು. ಆದ್ದರಿಂದ ಅತಿ ಮುಖ್ಯವಾದ ಉಪಾಯ ಅಂದರೆ ಏನು? ಮಾಂಶಯೋ ಅವ್ಯಭಿಚಾರಿಣ ಭಕ್ತಿಯೋಗೇನ ಸೇವತೆ ಸಾ ಗುಣಾನ್ ಸಮತೀತ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ. ನಿತ್ಯವಾದ ಭಕ್ತಿ ಎಂಬ ಉಪಾಯದಿಂದ ಯಾರು ನನ್ನನ್ನು ಸೇವಿಸುವನೋ ಅವನು ಗುಣತ್ರಯದ ಅಭಿಮಾನಿ ಶ್ರೀ ಭೂ ದುರ್ಗೆಯರ ಬಂಧನದಿಂದ ಮುಕ್ತನಾಗಿ ಚೇತನ ಪ್ರಕೃತಿಯಾದ ಮಹಾಲಕ್ಷ್ಮಿಯಂತೆ ತನ್ನ ಯೋಗ್ಯತಾನುಸಾರ ತಾನು ಭಗವಂತನಿಗೆ ಪ್ರಿಯನಾಗಲು ಶಕ್ತನಾಗುವನು ಎಂಬ ಮಹಾಗುಟ್ಟನ್ನು ಶ್ರೀಕೃಷ್ಣ ತಿಳಿಸುತ್ತಿದ್ದಾನೆ. ಬ್ರಹ್ಮವತ್ ಪ್ರಕೃತಿವತ್ ಭಗವತ್
ಪ್ರಯತ್ನಂ ಬ್ರಹ್ಮಭೂಯಂ ನತು ತಾವತ್ ಪ್ರೀತಿತ್ವಂ ಕಿಂತು ಪ್ರಿಯತ್ವಮಾತ್ರಂ ಬದ್ಧಾ ವಾಪಿ ತು ಮುಕ್ತಾಃ ವಾ ನ ರಮಾವತ್ ಪ್ರಿಯಾ ಹರೇಃ ಇತಿ ಪಾದ್ಮೆ ಭೂಯಾಯ ಭಾವಯ. ಬ್ರಹ್ಮನಂತೆ ಅಂದರೆ ಲಕ್ಷ್ಮೀದೇವಿಯಂತೆ ಭಗವತ್ಪ್ರೀತಿಗೆ ತಾನು ಪಾತ್ರನಾಗುವುದೇ ಬ್ರಹ್ಮಭೂಯ. ಅಂದರೆ ಲಕ್ಷ್ಮೀದೇವಿ ಎಷ್ಟು ಪ್ರಿಯಳೋ ಅಷ್ಟು ಪ್ರಿಯಳಾಗುವುದಿಲ್ಲ. ಅವಳಂತೆ ಮುಕ್ತನು ಪ್ರಿಯನಾಗುವನು ಎಂದಷ್ಟೇ ತಾತ್ಪರ್ಯ. ಕಾರಣ ಪದ್ಮಪುರಾಣದಲ್ಲಿ ಬದ್ಧರಾಗಲಿ ಮುಕ್ತರಾಗಲಿ ರಮೆಯನ್ನು ಹರಿಗೆ ಪ್ರಿಯರಾಗರು ಎಂದು ಹೇಳಿದೆ. ಭೂಯ ಅಂದರೆ ಭಾವಧರ್ಮ. ಬ್ರಹ್ಮಭೂಯಾಯ ಎಂಬಲ್ಲಿ ನಾವು ತಿಳ್ಕೊಳ್ಬೇಕು. ಲಕ್ಷ್ಮಾದಿಭಿಃ ಕೃತೋ ಬಂಧಃ ಯೋ ಅನಾದಿಪುರುಷಸ್ತುತು ತಮತ್ವೇತ್ಯೇಹ ಯೋ ವಿದ್ವಾನ್ ಸ್ವಾವಿಜ್ಞೋ ಗುಣಾತ್ವಯಿ ಇತಿ ಚ ಪ್ರವೃತ್ತೆ ತತ್ಪ್ರಬಂಧಾತ್ಮ ತದಧಿಕೋ ವಿಷ್ಣು ಪ್ರಾಪ್ತಸ್ಯ ತದಚ್ಚಯಿತಿ ಉಚ್ಯತೆ. ಯಥಾ ದ್ವಾರಪಾಲಮತಿ ತಸ್ಯ ರಾಜಾನಂ ಗಚ್ಚತೀತಿ ಬ್ರಹ್ಮಣಿ ಭೂಯಂ ಬ್ರಹ್ಮಭೂಯಾಂ ಬ್ರಹ್ಮೇತಿ ಪ್ರಕೃತಃ ಮಹಾಲಕ್ಷ್ಮೀ ಅತೀತ್ಯ ತ್ರೀಣಿ ರೂಪಾಣಿ ಮಹಾಲಕ್ಷ್ಮೀ ಪ್ರಪದ್ಯತೆ. ತ್ವಯಾತ್ಮಾನುಗೃಹೀತೋऽಸೌ ವೈಷ್ಣವೋ ವಿಷ್ಣು ಗೋ ಭವೇತ್. ಪ್ರವೃತ್ತ ಗ್ರಂಥದಲ್ಲಿ ಶ್ರೀಭೂ ದುರ್ಗಾದೇವಿಯಿಂದ ಮಾಡಲ್ಪಟ್ಟ ಅನಾದಿಯಾದ ಬಂಧವನ್ನು ಯಾವ ಜ್ಞಾನಿಯು ದಾಟುತ್ತಾನೋ ಅವನು ಗುಣತ್ರೆಯೇ ಎನಿಸುತ್ತಾನೆ ಎಂದು ಹೇಳಿದೆ. ಹೇಗೆ ದ್ವಾರಪಾಲಕನು ಕಾಯುತ್ತಿರುವ ದ್ವಾರವನ್ನು ದಾಟಿ ಅವನಿಗಿಂತ ಶ್ರೇಷ್ಠವಾದ ರಾಜ್ಯವನ್ನು ಹೊಂದುವನು, ಅವನ ಹಾಗೆಯೇ ಸತ್ವಾದ ಗುಣಗಳಿಗೆ ಅಭಿಮಾನಿಯಾದ ಶ್ರೀಭೂ ದುರ್ಗಾದೇವಿಯರಿಂದ ಮಾಡಲ್ಪಟ್ಟ ಬಂಧವನ್ನು ಕಳೆದುಕೊಂಡು ಅವರಿಗಿಂತ ಶ್ರೇಷ್ಠವಾದ ಭಗವಂತನನ್ನು ಹೊಂದುವನು, ಗುಣಾತೀತನ ಎನಿಸುವನು. ಬ್ರಹ್ಮಣಿ ಅಂದರೆ ಬ್ರಹ್ಮನಲ್ಲಿ ಭೂಯಃ ಇರುವುದು ಹೊಂದುವುದು. ಇಲ್ಲಿ ಬ್ರಹ್ಮ ಅಂದರೆ ಮಮಯೋನಿ ಮಹದ್ಬ್ರಹ್ಮ ಎಂಬಲ್ಲಿ ಪ್ರಕೃತಳಾದ ಮೂಲರೂಪಿಯಾದ ಲಕ್ಷ್ಮೀದೇವಿಯು. ಆದ್ದರಿಂದ ಬ್ರಹ್ಮಭೂಯ ಅಂದರೆ ಮೂಲರೂಪಿಯಾದ ಲಕ್ಷ್ಮೀದೇವಿಯನ್ನು ಹೊಂದಿದವನು ಎಂದರ್ಥ. ವಿಷ್ಣು ಭಕ್ತನಾದವನು ಶ್ರೀಭೂ ದುರ್ಗಾ ಎಂಬ ಮೂರು ರೂಪಗಳನ್ನು ದಾಟಿ ಮೂಲ ರೂಪವಿರುವ ಮಹಾಲಕ್ಷ್ಮಿಯನ್ನು ಹೊಂದುವನು. ಅವಳ ಅನುಗ್ರಹದಿಂದ ವಿಷ್ಣುವನ್ನು ಪಡೆಯುವನು ಎಂದು ಹೇಳಿದೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಃ ಅಹಂ ಅಮೃತಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಏಕಾಂತಿರಸ್ಯ ಚ. ನಾನು ನಾಶವಿಲ್ಲದ ದುಃಖಾದಿಗಳಿಲ್ಲದ ವೃದ್ಧಿಹಾಸರಹಿತಳಾದ ಮುಕ್ತಧಾರಕಳಾದ ಮಹಾಲಕ್ಷ್ಮಿಗೂ ಆಧಾರನಾದ್ದರಿಂದ ನಾಶವಿಲ್ಲದ ಮುಕ್ತರ ಸಮೂಹವನ್ನು ಅಕ್ಷಯ ಫಲವೇವ ಜ್ಞಾನೋತ್ತರ ನಿಷ್ಕಾಮ ಧರ್ಮಕ್ಕೂ ದುಃಖ ಸ್ಪರ್ಶವೇ ಇಲ್ಲದ ಮೋಕ್ಷ ಸುಖಕ್ಕೆ ಆಧಾರ. ಬ್ರಹ್ಮಣ ಮಾಯೆಯ, ಬ್ರಹ್ಮಣ ಅಂದರೆ ಲಕ್ಷ್ಮೀದೇವಿಗೆ ಎಂದರ್ಥ. ಪ್ರತಿಷ್ಠಾಹಂ ನಾನು ಕಾರಣ ಎಂದಿರುವುದರಿಂದ ಇಲ್ಲಿನ ಬ್ರಹ್ಮ ಶಬ್ದಾರ್ಥ ಪರಬ್ರಹ್ಮನಲ್ಲ. ಹಿಂದೆ ಪ್ರಕೃತಿ ಶಬ್ದದಿಂದ ಪ್ರಕೃತಳಾದ್ದರಿಂದ ಲಕ್ಷ್ಮೀದೇವಿಗೆ ಆ ಶಬ್ದದ ಅರ್ಥ ಅಂತ ತಿಳಿಯಬೇಕು. ಶಬ್ದ ಬ್ರಹ್ಮ ಅಂದರೆ ಪೂರ್ಣ ಅಂತ ಹೆಸರು. ಯಥಾಯೋಗ್ಯವಾಗಿ ಪೂರ್ಣರಾಗಿರ್ತಕ್ಕಂಥವಳು ಭಗವಂತನ ನಂತರದಲ್ಲಿ ಮಹಾಲಕ್ಷ್ಮೀ ದೇವಿ ಎಂಬುದನ್ನು ನಾವು ತಿಳ್ಕೊಳ್ಳಬೇಕು. ಬ್ರಹ್ಮ ಪ್ರಾಪ್ತೋ ಮತ್ಯಾಹ ಇಹ ಭವತಿ ಇತ್ಯಾಹ ಬ್ರಹ್ಮಣೋ ಇತಿ ಮದ ವಿಯೋಗಾತ್ ತಸ್ಯಾ ಅಪಿ ಮತ್ಯ ಏವ ಭವತಿ ಇತ್ಯಾಹ ತಥಾಪಿ ಮತ್ ಪ್ರಾಪ್ತಿ ವಿವಕ್ಷಾಯ ತದುಕ್ತಿ ಏಕಾಂತಿಕಸ್ಯ ಸುಖಸ್ಯ ಮೋಕ್ಷಸ್ಯ ಎಂಬುದು ತಾತ್ಪರ್ಯ. ಬ್ರಹ್ಮಣೋ ಹಿ ಎಂದೇ ಇತ್ಯಾದಿಯಾದ ಶ್ಲೋಕದಲ್ಲಿ ಲಕ್ಷ್ಮೀದೇವಿಯನ್ನು ಪಡೆದವನು ನನ್ನನ್ನೇ ಪಡೆಯುತ್ತಾನೆ ಎಂದು ಹೇಳಲಾಗಿದೆ. ಅಂದರೆ ಪರಮಾತ್ಮನಿಗೂ ವಿಯೋಗವಿಲ್ಲದೆ ಇರುವುದರಿಂದ ಅವಳಲ್ಲಿ ಇರುವನು, ನನ್ನಲ್ಲಿ ಇದ್ದೇ ಇರುವನು ಎಂದು ಅಭಿಪ್ರಾಯ.
ಏಕಾಂತಿಕ ಅಂದರೆ ಇದಕ್ಕಿಂತ ಇದು ಶ್ರೇಷ್ಠ ಎಂದು ಗಣನೆ ಮಾಡುವಾಗ ಕೊನೆಯದಾಗಿರುವ ಆನಂದ ಸ್ವರೂಪಾನಂದ ಮೋಕ್ಷ ಎಂಬುದು ಭಗವದ್ಗೀತೆಯ 14ನೇ ಅಧ್ಯಾಯದ ಸಮಸ್ತವಾದ ಅಭಿಪ್ರಾಯವನ್ನು ಶ್ರೀಮದಾನಂದ ತೀರ್ಥರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದರ ಒಟ್ಟು ಭಾವಾರ್ಥವನ್ನು ನಾವು ಗ್ರಹಿಸುವುದಾದರೆ, ಎಲ್ಲ ಜೀವರು ಅಸ್ವತಂತ್ರಕರ್ತರಾಗಿದ್ದಾರೆ. ಆದ್ದರಿಂದ ಎಲ್ಲ ಜೀವರ ಏನು ತಿಳಿಯಬೇಕು? ನಾಹಂ ಕರ್ತ ಹರಿಕರ್ತ. ಈ ಒಂದು ಮಂತ್ರವನ್ನು ಸದಾ ಜಪಿಸುವುದು ಮಾತ್ರವಲ್ಲ, ಅನುಸಂಧಾನಕ್ಕೆ ತರುವುದು ಮಾತ್ರವಲ್ಲ, ಪ್ರತ್ಯಕ್ಷವಾಗಿ ನಾವು ನೋಡಬೇಕು. ಭಗವಂತನೇ ಕರ್ತನಾಗಿದ್ದಾನೆ. ಭಗವಂತನ ಪ್ರತಿನಿಧಿಯಾದ ಲಕ್ಷ್ಮೀದೇವಿ ಕರ್ತಳಾಗಿದ್ದಾಳೆ. ಏಕೆಂದರೆ ಅನಾದಿಯಾದ ಮುಕ್ತರಾದ ಜೀವಿ ಅಂದರೆ ಮಹಾಲಕ್ಷ್ಮೀ ದೇವಿಯು ಭಗವಂತನ ಅಧೀನದಲ್ಲಿದ್ದೇ ಇದ್ದಾಳೆ. ಇದರಿಂದ ನಾವು ತಿಳಿಯಬೇಕಾದ ಏನು? ಎಲ್ಲ ಜೀವರು ಮುಕ್ತರಾದರೂ ಸಹ ಲಕ್ಷ್ಮೀದೇವಿ ಹೇಗೆ ಭಗವಂತನ ಅಧೀನರಾಗಿದ್ದಾಳೋ ಹಾಗೆಯೇ ಸಕಲ ಜೀವರು ಭಗವಂತನ ಅಧೀನದಲ್ಲಿಯೇ ಇರುತ್ತಾರೆ ಎಂಬುದನ್ನು ತೋರಿಸಲು ನಾವು ಲಕ್ಷ್ಮೀದೇವಿಯಿಂದ ತಿಳಿಯಬೇಕಾಗಿದೆ. ನಾಹಂ ಕರ್ತ ಹರಿಕರ್ತ ಎಂಬ ಮಂತ್ರ ಲಕ್ಷ್ಮೀದೇವಿಗೂ 100ಕ್ಕೆ 100 ಭಾಗ ಅನುಭವಿಸಿ ಹೇಳುತ್ತಾಳೆ, ತೋರಿಸುತ್ತಾಳೆ ಮತ್ತು ಮಾಡುತ್ತಿದ್ದಾಳೆ. ಅದನ್ನು ನಾವು ಅವಲಂಬಿಸುವುದು, ಆ ಮಾರ್ಗಾನುವರ್ತಿಯಾಗುವುದೇ ವೈಷ್ಣವ ಧರ್ಮ. ನಿಜವಾದ ವೈಷ್ಣವ ಧರ್ಮ ಅಂದರೆ ಏನು? ವಿಷ್ಣುವನ್ನು ಅನುಸರಿಸಿರುವ ಮಾರ್ಗ ಅಂದರೆ ಅದು ಲಕ್ಷ್ಮಿಯ ಮಾರ್ಗ. ಅದು ಯಾವ ಮಾರ್ಗ ಅಂದರೆ ಸಕಲ ಜೀವರು ಮುಕ್ತರೂ ಸಹ ಭಗವಂತನ ಅಧೀನರು. ನಾಹಂ ಕರ್ತ ಹರಿಕರ್ತ ಎಂಬ ಅನುಸಂಧಾನದಿಂದ ನಾವು ಈ ಲೋಕದಲ್ಲಿ ತಿಳಿದಾಗ ಈ ಸಂಸಾರ ಎಂಬತಕ್ಕಂಥದ್ರಿಂದ ಬಿಡುಗಡೆ ಖಂಡಿತವಾಗಿ ಆಗುತ್ತದೆ. ನಾಹಂ ಕರ್ತ ಹರಿಕರ್ತ ಎಂಬ ಅನುಭವ ಫಲರೂಪವಾಗಿ ಮೋಕ್ಷದಲ್ಲಿ ನಾವು ಅನುಭವಿಸುತ್ತೇವೆ, ಕಾಣುತ್ತೇವೆ. ಇಲ್ಲಿ ಪ್ರಾಯೋಗಿಕವಾಗಿ ಶಬ್ದ ರೂಪದಲ್ಲಿ ಹೇಳುತ್ತೇವೆ. ಅದು ಅನುಸಂಧಾನದಲ್ಲಿ ತರುವ ಪ್ರಯತ್ನ ಮಾತ್ರ ಸಂಸಾರದಲ್ಲಿ ಆಗುತ್ತದೆ. ಅದು ಫಲರೂಪದಲ್ಲಿ ಮೋಕ್ಷದಲ್ಲಿ ಕಾಣಬಹುದಾಗಿದೆ. ಇದರ ವ್ಯತಿರಿಕ್ತವಾಗಿ ನಾನೇ ಕರ್ತ ಎಂಬತಕ್ಕಂಥ ಅವರು ಅಂಧಮತಮಸಲಿ ಬಿಡುತ್ತಾರೆ. ಈ ಸಂಸಾರದಲ್ಲಿದ್ದರೂ ಅನೇಕ ದುಃಖಗಳಿಂದ ಕೂಡಿರುತ್ತಾರೆ. ಇದನ್ನು ನಾವು ಪ್ರತ್ಯಕ್ಷವಾಗಿ ನಾವು ಕಾಣಬಹುದು. ಇದೇ ಅತೀವ ದುಃಖವಾಗಿ ನಿತ್ಯ ಸಂಸಾರದಲ್ಲಿ ಕೆಲವರು, ನಿತ್ಯ ದುಃಖ ಲೋಕದಲ್ಲಿ ಕೆಲವರು ಬೀಳುತ್ತಾರೆ ಎಂಬುದೇ ತಾತ್ಪರ್ಯ. ಆದ್ದರಿಂದ ನಾಹಂ ಕರ್ತ ಹರಿಕರ್ತ ಎಂಬುದು ಶ್ರೇಷ್ಠ ಮಂತ್ರವಾಗಿದೆ. ಇದನ್ನು ಸರ್ವಜೀವರು, ಸರ್ವ ಸಾತ್ವಿಕ ಜೀವರು ಸರ್ವದಾ ಚಿಂತಿಸಬೇಕು ಎಂಬುದೇ ಪುರಂದರದಾಸರು 10 ಜನ ವರದರನ್ನು ನಮಗೆ ಇಲ್ಲಿ ಪರಿಚಯ ಮಾಡಿರುವುದು. 10 ಜನ ವರದರು ಹೇಗೆ ಅವರು ಶ್ರೇಷ್ಠರಾದರು ಅಂದರೆ ಅವರೆಲ್ಲರೂ ತಮ್ಮ ಯೋಗ್ಯತೆ ಅನುಸಾರವಾಗಿ ಪೂರ್ಣವಾಗಿ ನಾಹಂ ಕರ್ತ ಹರಿಕರ್ತ ಎಂಬ ಮಂತ್ರವನ್ನು ಅವರು ಜಪಿಸಿ ಮಾರ್ಗದಿಂದ ಉತ್ತೇಜಿತರಾದವರು ಎಂದರ್ಥ, ಉತ್ತೀರ್ಣರಾದವರು ಎಂದರ್ಥ, ಅದರ ಅರ್ಥವನ್ನು ತಿಳಿದವರು ಎಂದರ್ಥ. ಆದ್ದರಿಂದ 10 ಜನ ವರದರು ಶ್ರೀ ಪುರಂದರದಾಸರು ನಮಗೆ ತಿಳಿಸಿದ್ದಾರೆ. ಅವರ ಮಾರ್ಗದಲ್ಲಿ ನಾವು ನಡೆಯಬೇಕು, ಅದೇ ಸಾಧನ ಮಾರ್ಗ. ಆದ್ದರಿಂದ ಶ್ರೀ ಪುರಂದರದಾಸ ವಿಶೇಷ ಜ್ಞಾನವನ್ನು ಕೊಟ್ಟಿದ್ದ ಅವರಿಗೆ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಅಭೂಯಿಷ್ಟ ಅಂತ ಮುಕ್ತಿವಿದೆ ಎಂದು ಹೇಳಿ, ಇಂತಹ ಶ್ರೇಷ್ಠವಾದ ಜ್ಞಾನ ಕೇವಲ ಮನುಷ್ಯರಿಗೆ ಮಾತ್ರ ತಿಳಿದುಕೊಳ್ಳಬಹುದು. ಮನುಷ್ಯರಲ್ಲಿಯೂ ಸಹ ಗುರುಗಳ ಸೇವೆಯಿಂದ ಅವರ ಅನುಗ್ರಹದಿಂದಲೇ ಮಾತ್ರ ಇಂತಹ ಯೋಗ್ಯವಾದ ಗುರುಗಳ ಉಪದೇಶದಿಂದ ನಾಹಂ ಕರ್ತ ಹರಿಕರ್ತ ಎಂಬುದನ್ನು ನಾವು ಮನಗಾಣಬಹುದು. ಇಂತಹ ಮನುಷ್ಯ ಜನ್ಮ ಕೊಟ್ಟಂತಹ ತಂದೆ ತಾಯಿ ಉಪಕಾರ ಸ್ಮರಣೆಯನ್ನು ಮಾಡಬೇಕು. ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರ ಸ್ಮರಣೆ ಮಾಡಬೇಕು. ಇವರೆಲ್ಲ ತತ್ವಾಭಿಮಾನಿಗಳು ನಿಂತು ಈ ಕೆಲಸವನ್ನು ನಡೆಸುವುದರಿಂದ
ಅವರ ವಿಶೇಷವಾದ ಅನುಗ್ರಹ ಸದಾ ಚಿಂತಿಸಬೇಕು. ವಾಯುದೇವರು ಎಲ್ಲರಲ್ಲಿಯೂ ತಾವು ಜ್ಞಾನಪ್ರದರಾಗಿ ಉಸಿರು ಶಕ್ತಿಪ್ರದರಾಗಿ ಎಲ್ಲ ಕಾರ್ಯವನ್ನು ನಡೆಸಿದ ಮುಖ್ಯವಾಗಿ ವಾಯುದೇವರ ಮುಖ್ಯ ಗುರುಗಳಾಗಿ ನಾವು ಚಿಂತಿಸಬೇಕು, ಆರಾಧಿಸಬೇಕು, ಪೂಜಿಸಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಲಕ್ಷ್ಮೀನಾರಾಯಣ ಮಾತ್ರ, ಅವರೇ ನಮ್ಮ ಬಿಂಬರೂಪ. ಆದ್ದರಿಂದ ನಾಹಂಕರ್ತ ಅಂತ ಹೇಳುವಾಗ ಹರಿಕರ್ತ ಅಂದರೆ ಯಾವ ಹರಿ ಅಂದರೆ ನಮ್ಮ ಬಿಂಬನೇ ಕರ್ತ. ಪ್ರತಿಬಿಂಬ ಕರ್ತನಲ್ಲ, ಬಿಂಬನು ಕರ್ತ. ನಾನು ಕರ್ತನಲ್ಲ, ನನ್ನ ಪ್ರತಿಬಿಂಬ, ನಾನು ಕರ್ತನಲ್ಲ. ಬಿಂಬ ಅಂದ ಭಗವಂತ ವಿಷ್ಣು, ಅವನೇ ಕರ್ತ ಎಂಬ ಅನುಸಂಧಾನ ಮಾಡುವುದೇ ಬಿಂಬೋಪಾಸನೆ ಎನಿಸುವುದು. ಇಂತಹ ಬಿಂಬನಿಗೆ ನಾವು ಪ್ರತಿಯಾಗಿ ಏನು ಕೊಡಲು ಸಾಧ್ಯ? ಏನನ್ನು ಕೊಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ವೇದ ಪುರುಷನು ತಿಳಿಸಿದಂತೆ ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.